ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಒಂದ್ ಕಡೆ ಮಂಡ್ಯ ನೈಟ್ ರಾಲಿ ನಮಗೆ ಶಾಕ್ ನೋಡೋದಕ್ಕೆ ಸಿಕ್ಕರೆ, ಇನ್ನೊಂದ್ ಕಡೆ ಜಾನ್ ಸಿನಾ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಶಾಕ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಹೊಸ ಲುಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಜಾನ್ ಸಿನಾ ಅವರು ಕಂಪ್ಲೀಟ್ ಬಾಲ್ಡ್ ಆಗಿದ್ದಾರೆ. ಇದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ನಮ್ಮ ಜಾನ್ ಸಿನಾ ಅವರು ಇನ್ನೊಮ್ಮೆ ಏರ್ ಟ್ರಾನ್ಸ್ಪ್ಲಾಂಟೇಶನ್ ನ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅವರೇ ಅದನ್ನ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದಾರೆ, ರೌಂಡ್ 2 ಗೆ ಹೋಗ್ತಾ ಇದ್ದೀನಿ ಅಂಡ್ ಈ ಬಾರಿ ನಾನು ಎಲ್ಲವನ್ನು ಕೂಡ ತಗೊಂಡು ಹೋಗ್ತೀನಿ, ಕಂಪ್ಲೀಟ್ ಆಗಿ ನನಗೆ ರಿಸಲ್ಟ್ ಬೇಕೇ ಬೇಕು ಅಂತ ನಮ್ಮ ಜಾನ್ ಸಿನಾ ಅವರು ಮೇಲ್ಗಡೆ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದಾರೆ. ಸೊ ಮತ್ತೊಮ್ಮೆ ಅವರು ಏರ್ ಟ್ರಾನ್ಸ್ಪ್ಲಾಂಟೇಶನ್ ನ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಮಾಡಿಸ್ಕೊಂಡಿದ್ರು, ಬಟ್ ಅದಾದ್ಮೇಲೆ ಅದು ಫೇಲ್ ಆಗಿತ್ತು ಅಂಡ್ ಈಗ 2ನೇ ರೌಂಡ್ಗೂ ಕೂಡ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಸೆಲಿಬ್ರಿಟೀಸ್ ಗಳಿಗೆ ಈ ಒಂದು ಪ್ರಾಬ್ಲಮ್ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಬಟ್ ಅದನ್ನ ಗೆದ್ದಿರೋರು ಕೂಡ ತುಂಬಾ ಜನ ಇದ್ದಾರೆ. ಉದಾಹರಣೆಗೆ ನಮ್ಮ ರಾಕ್ ಅವ್ರನ್ನೇ ತಗೋಬಹುದು. ಬಟ್ ಜಾನ್ ಸಿನಾ ಅವರು ಈಗ ತನ್ನ ಲುಕ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೆ ಏರ್ ಪ್ಲಾಂಟೇಶನ್ ನ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅಂಡ್ ಅದಕ್ಕೋಸ್ಕರ ಅವರು ಬಾಲ್ಡ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ ಆಲ್ಟಿಸ್ ಅವರ ಬಗ್ಗೆ. ನಮಗೆ 100% ನಿಕ್ ಆಲ್ಟಿಸ್ ಅವರ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಗೇನ್ಸ್ಟ್ ಗಂತರ್ ಅಂತ ಫೀಲ್ ಬರ್ತಾ ಇದೆ. ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಗಂತರ್ ಹಾಗೆ ನಿಕ್ ಆಲ್ಟಿಸ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಗಂತರ್ ಅವರು ನಿಕ್ ಆಲ್ಟಿಸ್ ಅವರಿಗೆ ಹೇಳ್ತಾರೆ, ನೀನೊಬ್ಬ ಫಕಿಂಗ್ ಫೇಲ್ಯೂರ್ ರೆಸ್ಲರ್ ಅಂತ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಕಾಲರ್ ನೆಲ್ಲ ಇಟ್ಕೊಂಡು ಇವರಿಬ್ರು ಕೂಡ ಕಿತ್ತಾಡ್ತಾ ಇರ್ತಾರೆ. ಅಂಡ್ ಇವತ್ತು WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ, ನಮ್ಮ ಮೈಕಲ್ ಕೋಲ್ ಅವರು ಕೂಡ ಅನೌನ್ಸ್ ಮಾಡ್ತಾರೆ, ನಿಕ್ ಆಲ್ಟಿಸ್ ಅವರಿಗೆ ನಾವು ಅಡ್ಮಿನಿಸ್ಟ್ರೇಟಿವ್ ಲೀವ್ ನ ಕೊಡ್ತಾ ಇದೀವಿ ಅಂತ. ಅದಕ್ಕೋಸ್ಕರ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇಲ್ಲ. ಸ್ಮ್ಯಾಕ್ ಡೌನ್ ಅಲ್ಲಿ ಆಡಮ್ ಪಿಯರ್ಸ್ ಅವರೇ ಸ್ಪೆಷಲ್ ಜನರಲ್ ಮ್ಯಾನೇಜರ್ ಆಗಿ ಹೋಗ್ತಾ ಇದ್ದಾರೆ ಒಂದು ಸ್ಮ್ಯಾಕ್ ಡೌನ್ ಗೆ ಅಂತ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ಈಗಾಗಲೇ ಟೇಪ್ ಆಗಿದೆ. ನಾಳೆ ವಿಡಿಯೋದಲ್ಲಿ ನಾನು ಸ್ಮ್ಯಾಕ್ ಡೌನ್ ಸ್ಪಾಯ್ಲರ್ ನ ತಗೊಂಡು ಬರ್ತೀನಿ. ಇನ್ನು ನಮ್ಮ ನಿಕ್ ಆಲ್ಟಿಸ್ ಅವರಿಗೆ WWE ಅವರು ಬ್ರೇಕ್ ನ ಕೊಟ್ಟಿದ್ದಾರೆ ಅಂಡ್ ರೂಮರ್ಸ್ ಗಳು ಬರ್ತಾ ಇತ್ತು ನಿಕ್ ಆಲ್ಟಿಸ್ ಅವರ ಇಂದ್ರಿಂಗ್ ರಿಟರ್ನ್ ಆಗುತ್ತೆ ಅಂತ. ಅಂಡ್ ಗೈಸ್, ಆ ಒಂದು ಬ್ರೇಕ್ ಇಂದ ರಿಟರ್ನ್ ಆದ ಕೂಡಲೇ ನಮ್ಮ ನಿಕ್ ಆಲ್ಟಿಸ್ ಅವರು ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಬಹುದು. ಅಂಡ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಗಂತರ್ ಆಗಿ ನಿಕ್ ಆಲ್ಟಿಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಕ್ ವಿಲಿಯಂ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಬಗ್ಗೆ. ಇವರಿಬ್ರು ಕೂಡ ಡೇಟಿಂಗ್ ನ ಮಾಡ್ತಾ ಇದ್ರು ಅಂಡ್ ಈಗ ಇವರಿಬ್ರು ಕೂಡ ಅಫಿಷಿಯಲ್ ಆಗಿ ಮದುವೆ ಆಗಿದ್ದಾರೆ. ಸ್ಮ್ಯಾಕ್ ಡೌನ್ ಅಲ್ಲಿ ಇದನ್ನ ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸ್ಮ್ಯಾಕ್ ಡೌನ್ ರಿವ್ಯೂ ವಿಡಿಯೋ ಯಾಕೆ ಬಂದಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಗೈಸ್. ಸ್ಪಾಯ್ಲರ್ಸ್ ಗಳು ಬಂದಿತ್ತು, ಆಗ್ಲೇ ನಾನು ಕಂಪ್ಲೀಟ್ ಆಗಿ ರಿವ್ಯೂ ನ ಮಾಡಿ ತಿಳಿಸಿದೆ. ಅಂಡ್ ನಮ್ಮ ಟ್ರಿಕ್ ವಿಲಿಯಂ ಹಾಗೆ ಲ್ಯಾಶ್ ಲೆಜೆಂಡ್ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸಮ್ಮರ್ ಸ್ಲಾಮ್ ಬಗ್ಗೆ. ಈ ಬಾರಿಯ ಸಮ್ಮರ್ ಸ್ಲಾಮ್ 2 ನೈಟ್ ಇವೆಂಟ್ ಆಗ್ತಾ ಇದೆ ಅಂಡ್ WWE ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ತುಂಬಾನೇ ದೊಡ್ಡ ದೊಡ್ಡ ವಿಚಾರಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ WWE ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಯಾವಾಗ ಸೆತ್ ರೋಲೆನ್ಸ್ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಇಂದ ಔಟ್ ಆದ್ರೂ ಆಗ ಇನ್ನೊಂದು ಅಪ್ಡೇಟ್ ಬಂದಿತ್ತು, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ WWE ಅವರು ಪೋಸ್ಟ್ ಪೋನ್ ಮಾಡಿದ್ದಾರೆ ಅಂತ. ಮೊದಲು ನಮ್ಮ ಡೇವ್ ಮೆಲ್ಸನ್ ಅವರು ಹೇಳಿದ್ದು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನ WWE ಅವರು ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೋತಾದ್ಮೇಲೆ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಕಾಲ್ಸ್ ಗಳನ್ನ ತಗೊಂಡಿದ್ರು ಅಂಡ್ ಈಗ ಆ ಒಂದು ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ಕಾರ್ಡ್ ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ನಿಜವಾಗ್ಲೂ ಆಸಮ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ದ ಮೈನ್ ಇವೆಂಟ್ 14 years in the making, the stakes can't be any higher, the prize any more valuable, Roman Reigns Seth Rollins for the WWE World Heavyweight Championship SummerSlam ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಏನೇ ಆಗ್ಲಿ, ಇವರಿಬ್ಬರ ನಡುವೆ ಸ್ಟೋರಿ ಲೈನ್ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ, ಮುಂದೆನೂ ಕೂಡ WWE ಅವರು ಮಾಡೇ ಮಾಡ್ತಾರೆ. ಇವರಿಬ್ರು ಫೇಸ್ ಟು ಫೇಸ್ ಬಂದ್ರೆ ಸಾಕು, ಇವರಿಬ್ಬರ ಹಿಂದೆ ಹಿಸ್ಟ್ರಿನೇ ಎಷ್ಟಿದೆ ಅಂದ್ರೆ ಸ್ಟೋರಿ ಲೈನೇ ಬೇಕಾಗಿಲ್ಲ, ಅದಾಗದೇ ಸ್ಟೋರಿ ಲೈನ್ ಉಡ್ಕೊಳ್ಳುತ್ತೆ. ಇದಾದ್ಮೇಲೆ ನಮಗೆ ಯುಸ್ಕೈ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. WWE ಅವರು ಅಫಿಷಿಯಲ್ ಆಗಿ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನು ಕೂಡ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನಂತೂ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಮ್ಯಾಚ್ ಆಗ್ತಾ ಇದೆ, ಅದು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಆಗ್ತಾ ಇದೆ, ಅದು ಕೂಡ ಹೆಲ್ ಇನ್ ಎ ಸೆಲ್ ಮ್ಯಾಚ್. ನಿಜವಾಗ್ಲೂ ಎಲ್ಲಿನ ಸೆಲ್ ಮ್ಯಾಚ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಅಂಡ್ ಈಗ ಆ ಒಂದು ಸ್ಟಿಪುಲೇಷನ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ, ಅದು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ. ನಿಜವಾಗ್ಲೂ ಪರ್ಫೆಕ್ಟ್ ಡಿಸಿಷನ್ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಒಬಾಫೆಮಿ ಅವರು ತನ್ನ ಕಿಂಗ್ ಆಫ್ ದ ರಿಂಗ್ ಅಧಿಕಾರನ ಕಳ್ಕೊಂಡಿದ್ದಾರೆ. ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಯಾವ್ದಾದ್ರು ಒಂದು ಚಾಂಪಿಯನ್ ನ ಫೇಸ್ ಮಾಡಬೇಕಾಗಿತ್ತು, ಬಟ್ ನಮ್ಮ ಒಬಾಫೆಮಿ ಅವರು ನನಗೆ ಚಾಂಪಿಯನ್ ಬೇಡ, ಬ್ರಾಕ್ ಲೆಸ್ನರ್ ಬೇಕು ಅಂತ ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮ್ಮ ಒಬಾಫೆಮಿ ಅವರು ಯಾವುದೇ ರೀತಿಯ ಚಾಂಪಿಯನ್ ನ ಫೇಸ್ ಮಾಡ್ತಾ ಇಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ, ಅವರು ಹೆಲ್ ಇನ್ ಎ ಸೆಲ್ ಅಲ್ಲಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಈ 3 ಮ್ಯಾಚ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಸಮ್ಮರ್ ಸ್ಲಾಮ್ ಗೆ. ನಿಜವಾಗ್ಲೂ ಈಗಾಗಲೇ ಸಮ್ಮರ್
ಸಮ್ಮರ್ ಸ್ಲಾಮ್ ಮ್ಯಾಚ್ ಕಾರ್ಡು ಎಲ್ಲೋ ಹೋಗಿ ನಿಂತಿದೆ. ಇನ್ನು ನೋಡಬೇಕು ಎಷ್ಟು ಮ್ಯಾಚಸ್ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಗೈಸ್ ಸಮ್ಮರ್ ಸ್ಲಾಮಿಗೆ ಹೈಪ್ ಬಂತಾ ಇಲ್ವಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.